ವಾಲ್ಮೀಕಿ ಹಗರಣ ಸಂಬಂಧ ಇಷ್ಟೆಲ್ಲ ಇನ್ಸೈಡ್ ಕಹಾನಿಗಳು ಹೊರಬರ್ತಾ ಇದ್ರೆ ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಇವತ್ತು ಕೂಡ ಬೇಟೆಯನ್ನ ಮುಂದುವರಿಸಿದ್ರು. ಮಾಜಿ ಸಚಿವ ಹಾಗೆ ಶಾಸಕ ನಾಗೇಂದ್ರ ಜೊತೆಗೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಈಗ ತಾನೇ ನೀವು ಗಮನಿಸ್ತಾ ಇದ್ರಲ್ಲ ದದ್ದಲ್ ಅವರಿಬ್ಬರ ನಿವಾಸದಲ್ಲಿ ಶೋಧ ಮುಂದುವರಿಸಲಾಗಿದೆ. ದದ್ದಲ್ ಅವ್ರ ನಿವಾಸದಲ್ಲಿ ಈಗ ಮುಗಿದಿದೆ. ನಾಗೇಂದ್ರ ಅವ್ರ ನಿವಾಸದಲ್ಲಿ ಇನ್ನೂ ಕೂಡ ಮುಂದುವರಿತಾನೆ ಇದೆ. ದೊಡ್ಡ ದೊಡ್ಡ ಕುಳಗಳಿಗೆ ಶಾಕ್ ಕೊಡುವ ಪ್ರಕ್ರಿಯೆ ಮುಂದುವರಿತಾ ಇದೆ. ಇಡಿ ಅಧಿಕಾರಿಗಳು ನಿರಂತರವಾಗಿ ವಸಂತನಗರದಲ್ಲಿ ಇರತಕ್ಕಂತ ವಾಲ್ಮೀಕಿ ನಿಗಮದ ಕಚೇರಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಸತತವಾಗಿ 24 ಗಂಟೆಗಳಿಂದ ಕೂಡ ಆ ಕಡತಗಳ ಪರಿಶೀಲನೆಯನ್ನು ಮಾಡ್ತಾ ಇರುವಂತದ್ದು. ವಿಧಾನಸೌಧವನ್ನ ಮುತ್ತಿಗೆ ಹಾಕಬೇಕು ಅನ್ನುವಂತ ನಿರ್ಣಯವನ್ನು ನಾವು ಮಾಡಿದ್ದೇವೆ. ಬಿಜೆಪಿಯವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಆ ರಾಜಕೀಯ ಮಾಡೋದಕ್ಕೆ ನಾವು ರಾಜಕೀಯ ಮಾಡಬೇಕಾಗ್ತದೆ. ತಿಂದವರು ತೇಗದವರು ಎಲ್ರಿಗೂ ಈಗ ಇಡಿ ಬಿಸಿ ತಟ್ಟಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಇಡಿ ಪರಿಶೀಲನೆ ಜೋರಾಗೇ ಇದೆ. ನಿನ್ನೆ ಬೆಂಗಳೂರು, ಬಳ್ಳಾರಿ, ರಾಯಚೂರು, ಮುಂಬೈ, ಚೆನ್ನೈ, ಹೈದರಾಬಾದ್ ಸೇರಿ 20ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಏಕಕಾಲಕ್ಕೆ ದಾಳಿ ನಡೆಸಿತ್ತು. ಕೆಲವೆಡೆ ನಿನ್ನೆ ದಾಳಿ ನಡೆಸಿದ ಸ್ಥಳಗಳಲ್ಲೇ ಇಡಿ ತಂಡ ಬೀಡು ಬಿಟ್ಟಿದೆ. ದಾಳಿ ವೇಳೆ ಸಿಕ್ಕ ದಾಖಲೆಗಳನ್ನ ಪರಿಶೀಲಿಸಿರುವಂತ ಇಡಿ ಇಂಟರ್ಲಿಂಕ್ ಇರುವ ಸ್ಥಳಗಳಲ್ಲಿ ಮತ್ತೆ ಪರಿಶೀಲನೆ ನಡೆಸ್ತಾ ಇದೆ. ಸಂಪೂರ್ಣ ಪರಿಶೀಲನೆ ಬಳಿಕವೇ ಇಡಿ ದಾಳಿ ಅಂತ್ಯಗೊಳ್ಳಲಿದೆ. ಇಡಿ ಅಧಿಕಾರಿಗಳು ನಿರಂತರವಾಗಿ ಅವರ ಒಂದು ನಾಗೇಂದ್ರ ಅವರ ಕಾಡಿಗೆ ಆಗಮಿಸಿರುವಂತದ್ದು ಈಗಲೂ ಕೂಡ ಗಮನಿಸಬಹುದು. ಅಂದ್ರೆ ಒಂದೊಂದೇ ವಾಹನಗಳು ಈಗಾಗಲೇ ನಾಗೇಂದ್ರ ಅವರ ಫ್ಲಾಟ್ ನಲ್ಲಿ ಒಂದು ತಂಡವನ್ನ ಶೋಧ ಮಾಡ್ತಾ ಇದ್ರೆ ಈಗ ಕೆಲವೇ 5 ನಿಮಿಷದ ಮುಂಚೆ ಮತ್ತೊಂದು ಟೀಮ್ ಕೂಡ ನಾಗೇಂದ್ರ ಅವರ ನಿವಾಸಕ್ಕೆ ಹೋಯ್ತು. ಈಗ ಮತ್ತೊಂದು ತಂಡವೂ ಕೂಡ ಸದ್ಯಕ್ಕೆ ನಾಗೇಂದ್ರ ಅವರ ಒಂದು ಫ್ಲಾಟ್ಗೆ ಬಂದಿರುವಂತದ್ದು. ಅಂದ್ರೆ ನಿರಂತರವಾಗಿ ಅವರಿಗೆ ಸಿಗುವಂತಹ ಲೀಡ್ ಏನಿದೆ ಅಂದ್ರೆ ನಾಗೇಂದ್ರ ಅವರು ICICI ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನು ಹೊಂದಿದ್ರು. ಹಾಗಾಗಿ ಬ್ಯಾಂಕಿಗೆ ಹೋದಂತಹ ಇಡಿ ಅಧಿಕಾರಿಗಳು ಬ್ಯಾಂಕ್ ಇಂದ ಒಂದಿಷ್ಟು ಸಿಬ್ಬಂದಿಗಳನ್ನ ಕರ್ಕೊಂಡು ಬಂದು ಅವರ ಒಂದು ಬ್ಯಾಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಹಾಗಾಗಿ ಇಲ್ಲಿ ಅವರ ಮನೆಯಲ್ಲಿ ಫ್ಲಾಟ್ ಅಲ್ಲಿ ಶೋಧ ನಡೆಸ್ತಾ ಇದ್ರೆ ಎಲ್ಲೆಲ್ಲಿ ಲೀಡ್ ಸಿಗತ್ತೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಸಿಗುವಂತ ದಾಖಲೆಗಳನ್ನ ಮತ್ತೆ ಅವರ ಫ್ಲಾಟ್ಗೆ ತಗೊಂಡು ಬಂದು ಅದನ್ನ ಸ್ಪಷ್ಟನೆ ಕೇಳುವಂತಹ ಕೆಲಸವನ್ನ ಕೂಡ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಮಾಡಿರುವಂತದ್ದು. ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ ನಾಗೇಂದ್ರಗೆ ಸುತ್ತಕೊಳ್ಳುವಂತ ಭೀತಿ ಇದೆ. ನಿನ್ನೆ ಬೆಳಗ್ಗೆ 7 ಗಂಟೆಯಿಂದಲೇ ಬೆಂಗಳೂರಿನ BEL ರಸ್ತೆಯ ರಾಮ್ಕಿ ಉತ್ಸವ್ ಅಪಾರ್ಟ್ಮೆಂಟ್ ನ ಫ್ಲಾಟ್ ನಲ್ಲಿ ಇಡಿ ಪರಿಶೀಲಿಸ್ತಾ ಇದೆ. ನಾಗೇಂದ್ರಗೆ ICICI ಬ್ಯಾಂಕ್ ಖಾತೆ ಇದೆ. ಹೀಗಾಗಿ ICICI ಬ್ಯಾಂಕ್ ನ ಅಧಿಕಾರಿಗಳನ್ನೇ ಇವತ್ತು ಕರೆಸಿಕೊಂಡಂತ ಇಡಿ ಎಲ್ಲವನ್ನು ತಾಳೆ ಹಾಕ್ತಿದೆ. ನಿನ್ನೆಯಿಂದಲೇ ನಾಗೇಂದ್ರಗೆ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಅದರಲ್ಲೂ ಅಕ್ರಮ ಖಾತೆಗಳ ಮೂಲಕ ಹಣ ವರ್ಗಾವಣೆ ಆಗಿದ್ರು ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ ಅಂತ ಇಡಿ ಪ್ರಶ್ನೆ ಕೇಳೋ ಮೂಲಕ ಇವತ್ತು ಕೂಡ ಪರಿಶೀಲನೆಯನ್ನ ಮುಂದುವರೆಸಿದೆ. ನಾಗೇಂದ್ರ ಮನೆಗೆ ICICI ಬ್ಯಾಂಕ್ ಅಧಿಕಾರಿಗಳು ಬಂದಿದ್ದು ನಾಗೇಂದ್ರ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡೋ ಸಾಧ್ಯತೆ ಇದೆ. ವಸಂತನಗರದಲ್ಲಿ ಇರತಕ್ಕಂತ ವಾಲ್ಮೀಕಿ ನಿಗಮದ ಕಚೇರಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಸತತವಾಗಿ 24 ಗಂಟೆಗಳಿಂದ ಕೂಡ ಆ ಕಡತಗಳ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ನಿಮಗೆ ಗಮನಿಸ್ತಾ ಇದ್ದೀರಾ. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಏನಿದೆ ಇದರ 3ನೇ ಮಹಡಿಯಲ್ಲಿ ಇರುವಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಚೇರಿಯಲ್ಲಿ ಇದೀಗ ಆ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಇನ್ನು ನಿನ್ನೆಯಿಂದ ಕೂಡ ಅಧಿಕಾರಿಗಳು ಇಲ್ಲೇ ಬೀಡ್ಬಿಟ್ಟು ಈ ಒಂದು ನಿಗಮದ MD ಆಗಿದ್ದಂತಹ ಪದ್ಮನಾಭ್ ಹಾಗೂ ಲೆಕ್ಕಾಧಿಕಾರಿಯಾದಂತಹ ಪರಶುರಾಮ್ ಅವರ ಅವಧಿಯಲ್ಲಿ ಆಗಿದ್ದಂತಹ ಕಡತಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಸಂತನಗರದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಕೂಡ ಇಡಿ ಶೋಧ ಮುಂದುವರೆಸಿದೆ. ಪದ್ಮನಾಭ ಮತ್ತು ಪರಶುರಾಮ್ಗೆ ಸಂಬಂಧಪಟ್ಟಾಗಿನ ಕಡತಗಳನ್ನ ತೆಗೆದು ಪರಿಶೀಲಿಸ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ವಿಲ್ಲಾದಲ್ಲಿ ಇವತ್ತು ಕೂಡ ಶೋಧ ನಡೀತಾ ಇದೆ. ಯಲಹಂಕದ ಶ್ರೀನಿವಾಸಪುರ ಬಳಿಯ ವಿಲ್ಲಾ ಖರೀದಿಯ ಬಗ್ಗೆ ಇಡಿ ದದ್ದಲ್ ದಂಪತಿಯನ್ನ ವಿಚಾರಣೆಗೆ ಒಳಪಡಿಸಿದೆ. ಈ ವಿಲ್ಲಾವನ್ನ 2020ರಲ್ಲಿ ದದ್ದಲ್ ಬರೀ 90 ಲಕ್ಷಕ್ಕೆ ಖರೀದಿ ಮಾಡಿದ್ರು. ಈ ಬಗ್ಗೆ ದದ್ದಲ್ ಮತ್ತು ಅವರ ಪತ್ನಿಯನ್ನ ಪ್ರತ್ಯೇಕವಾಗಿ ಇಡಿ ಪ್ರಶ್ನಿಸಿದೆ. ಕೃಷಿಯಿಂದ ಬಂದ ಹಣದಿಂದ ವಿಲ್ಲಾ ಖರೀದಿ ಮಾಡಿದ್ದೀವಿ ಅಂತ ದದ್ದಲ್ ಹೇಳ್ಕೊಂಡಿದ್ದಾರೆ. ಅದಕ್ಕಾಗಿ ಭೂಮಿ ಪತ್ರ, ಹಣ ವರ್ಗಾವಣೆ ಬಗ್ಗೆ ಇಡಿ ವಿಚಾರಿಸಿದೆ. ಜುಲೈ 15ಕ್ಕೆ ವಿಧಾನಸೌಧ ಮುತ್ತಿಗೆಗೆ ಕರೆ ನೀಡಿದ ಬಿಜೆಪಿ. ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ಸರ್ಕಾರದ ವಿರುದ್ಧ ಬಿಜೆಪಿ ಬೀದಿಗಿಳಿಯೋದಕ್ಕೆ ನಿರ್ಧರಿಸಿದೆ. ಜುಲೈ 15ಕ್ಕೆ ವಿಧಾನಸೌಧ ಮುತ್ತಿಗೆಗೆ ಬಿಜೆಪಿ ಕರೆ ನೀಡಿದೆ. ಇದಕ್ಕೆ ಸಿಎಂ ಗರಂ ಆಗಿದ್ದಾರೆ. ಸರ್ಕಾರದ ದಲಿತ ವಿರೋಧಿ ನೀತಿಯನ್ನ ಖಂಡಿಸಿ
ಜುಲೈ 15ನೇ ತಾರೀಕು ವಿಧಾನಸೌಧವನ್ನು ಮುತ್ತಿಗೆ ಹಾಕಬೇಕು ಅನ್ನುವಂಥ ನಿರ್ಣಯವನ್ನು ನಾವು ಮಾಡಿದ್ದೇವೆ, ಕರೆಯನ್ನು ಕೊಡ್ತಾ ಇದ್ದೇವೆ. ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ಪಂಗಡದ ಕಾರ್ಯಕರ್ತರು, ಸಮುದಾಯದವರು ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಅವತ್ತು ಬರ್ತಾರೆ. ಬಿಜೆಪಿಯವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡಬೇಕಾಗ್ತದೆ. ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ. ಯಾರ ಅಧ್ಯಕ್ಷತೆಲ್ಲ ಮಾಡಲಿ, ನಡ್ಡಾ ಅಧ್ಯಕ್ಷತೆಯಲ್ಲೇ ಮಾಡಲಿ, ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ. ಅವರೊಬ್ಬರೇ ರಾಜಕೀಯವಾಗಿ ಮಾಡೋರು. How to counter it politically. ಪ್ರಕರಣ ಸಂಬಂಧ ಮಾತನಾಡಿದ ಶಾಸಕ ಜಿಟಿ ದೇವೇಗೌಡ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಈಗ ನಿಮ್ಗೆ ನಾನು ಇರ್ತಾ ಇರೋದು ರಾಮಕೃಷ್ಣ ಹೆಗಡೆ ಅವರು ಏನ್ ಭಾರಿ ದೊಡ್ಡ ಆಗ್ರಣ, ಟೆಲಿಫೋನ್ ಕದ್ದಾಲಿಕೆ ಆಗ್ರಣ, ರೇವಜಿತ್ತು ಆಗ್ರಣ, ರಾಜೀನಾಮೆ ಕೊಟ್ರು 2 ಬಾರಿ. ಬಂಗಾರಪ್ಪನ ಕಂಪ್ಯೂಟರ್ ರಾಜೀನಾಮೆ ಕೊಟ್ಟರು. ಹಂಗೆ ನಮ್ಮ ಸಿದ್ದರಾಮಯ್ಯನವರು ಕೂಡ ಸಮಾಜವಾದ ಪಾರ್ಟಿಯಿಂದ ಬಂದಿರ್ತಕ್ಕಂಥವ್ರು, ಅವರು ಕೂಡ ಒಂದು ರಾಜೀನಾಮೆ ಕೊಟ್ಟು ಇದನ್ನೆಲ್ಲ ಎದುರಿಸಿ ಮತ್ತೆ ಬಂದು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೀನಪ್ಪ. ಹಾಗಾದ್ರೆ ಬ್ಯಾಂಕ್ ಆಗೋದಿಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಬೇಕಲ್ಲ. ಬ್ಯಾಂಕ್ ಆಗೋದಿಲ್ಲ, ನಿರ್ಮಲಾ ಸೀತಾರಾಮನ್ ಕೊಡಬೇಕಲ್ಲ, ಪ್ರೈಮ್ ಮಿನಿಸ್ಟರ್ ಕೊಡಬೇಕಲ್ಲ ರಾಜೀನಾಮೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಪ್ರಕರಣದಲ್ಲಿ ಇಡಿ ದಾಳಿಯ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ದಾರೆ. ಇಡೀ ದಾಳಿಗೆ ಅವಶ್ಯಕತೆ ಇರಲಿಲ್ಲ. ಹಾಲೆ ನಮ್ಮ SIT ಅವರೆಲ್ಲ ದಾಳಿಗಳನ್ನು ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ. ಇಡಿ ಅವರು CBIನವರಿಗೆ ಪ್ರಾವಿಷನ್ ಇದೆ. ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದರೂ ಅವ್ಯವಹಾರ ಆಗಿತ್ತು ಅಂತಂದರೆ ಬಂದು ನೋಡಲಿಕ್ಕೆ ಅವಕಾಶಗಳಿದೆ. ಇಡಿಗೆ ಏನು ಅವಶ್ಯಕತೆ ಏನಿರಲಿಲ್ಲ. ಇಡಿಗೆ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ. NR ರಮೇಶ್ ಮೇಲೆಲ್ಲ ತಗೊಳಕ್ಕೆಲ್ಲ ಅವಕಾಶ ಇಲ್ಲ, ಅದಕ್ಕೆಲ್ಲ ಸಿಸ್ಟಮ್ ಇದೆ. ಸದ್ಯ ದಾಳಿ ನಡೆಸಿದ ಸ್ಥಳಗಳಲ್ಲಿ ಇಡಿ ಪರಿಶೀಲನೆ ಮುಂದುವರೆದಿದೆ. ದಾಳಿ ಮುಗಿಯೋದ್ರ ಒಳಗಾಗಿ ವಾಲ್ಮೀಕಿ ಹಗರಣದ ಇನ್ನೊಂದಷ್ಟು ಸತ್ಯಾಂಶ ಹೊರಬೀಳಲಿದ್ದು ಯಾರಿಗೆ ಯಾವ ಆಪತ್ತು ಕಾದಿದೆಯೋ ದೇವ್ರೇ ಬಲ್ಲ. ಬ್ಯೂರೋ ರಿಪೋರ್ಟ್ TV9.